ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೈನಾಪಲ್ ಗೊಜ್ಜು ಮಾಡ್ತಾ ಇದ್ದೇನೆ. ತುಂಬಾ ರುಚಿಯಾಗಿರ್ತದೆ. ಇದಕ್ಕೆ ನಾವು ಮಂಗಳೂರಲ್ಲಿ ಚೀಪೆ ಕಜಪು ಅಂತ ಹೇಳ್ತೇವೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ 1 ಸ್ಪೂನು ಮೆಂತೆ ಹಾಕ್ಕೊಂಡಿದ್ದೇನೆ. ಈಗ 2 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಘಮವನ್ನು ಕೊಡ್ತದೆ ಇದು. ಹಾಗೆ ಈಗ ನಾನು 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನೀಗ 12 ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ಈಗ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಒಳ್ಳೆ ಪರಿಮಳವನ್ನು ಇದು ಕೊಡ್ತದೆ, ತುಂಬ ಚೆನ್ನಾಗಿರ್ತದೆ. ನೋಡಿ, ಕರಿಬೇವು ಸೊಪ್ಪು ಹಸಿ ಹೋಗುವ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಕ್ರಿಸ್ಪಿಯಾಗಿ ಆಗ್ತದೆ. ಆಗ ಈಗ 2 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಿಳಿ ಎಳ್ಳು ಚಟಪಟ ಅಂತ ಆಗ್ತದೆ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಫ್ರೈ ಮಾಡುವಾಗ ಯಾವಾಗಲೂ ಅದು ಸೀದು ಹೋಗಬಾರ್ದು, ಪರಿಮಳ ಬರಬೇಕು. ಈಗ ನೋಡಿ, ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಅರಿಶಿನ, ಇದಕ್ಕೆ ಒಣ ಕೊಬ್ಬರಿನೇ ಹಾಕಬೇಕು. ಆಗ ಗೊಜ್ಜಿಗೆ ಒಂದು ಒಳ್ಳೆಯ ರುಚಿ ಬರ್ತದೆ. ಇನ್ನು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ತಣ್ಣಗಾದ್ಮೇಲೆ ಇದನ್ನು ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೊಂದು ಬಾಣಲೆ ಇಟ್ಟಿದ್ದೇನೆ. ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಚಟಪಟ ಅಂದಿದ ತಕ್ಷಣ ನಾನಿಲ್ಲಿ 2 ಬ್ಯಾಡಗಿ ಮೆಣಸಿನಕಾಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಪೈನಾಪಲ್ನ ಇದಕ್ಕೆ ಹಾಕಿ ಈ ಒಗ್ಗರಣೆಯಲ್ಲಿ ಸರಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಎಣ್ಣೆಯಲ್ಲಿ ಸರಿಯಾಗಿ ಇದು ಫ್ರೈ ಆಗಬೇಕು. ಸಾಮಾನ್ಯವಾಗಿ ಪೈನಾಪಲಲ್ಲಿ ಹುಳಿ ಅಂಶ ಇರ್ತದೆ. ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೀಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ನೋಡಿ, ಇನ್ನು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇನ್ನು ಇದನ್ನು ಮುಚ್ಚಳ ಮುಚ್ಚಿ ನಾವು ಚೆನ್ನಾಗಿ ಬೇಯಿಸಬೇಕು. ಬನ್ನಿ, ಈಗ ಬೆಂದಿದೆ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಪೈನಾಪಲ್ ತುಂಬ ಬೇಗ ಬೇಯ್ತದೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹದ ಮಾಡ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ಗೊಜ್ಜು ಥರ ಇರಬೇಕು ಇದು, ಆಗಲೇ ತುಂಬ ಚೆನ್ನಾಗಿರೋದು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಒಳ್ಳೆ ರುಚಿಕರವಾದ ಪೈನಾಪಲ್ ಗೊಜ್ಜು ಇದು. ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗ್ತದೆ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ. ಇದಕ್ಕೆ ಬೆಲ್ಲ, ಉದ್ದಿನಬೇಳೆ ಹಾಕಿರೋದ್ರಿಂದ ಇದನ್ನು ಕುದಿಸ್ಬೇಕಾದ್ರೆ ನಾವು ಈ ರೀತಿ ಒಂದು ಸ್ಪೂನಲ್ಲಿ ಈ ರೀತಿ ಮಗುಚ್ತಾನೇ ಇರಬೇಕು. ಆಗ ಯಾವುದೇ ಕಾರಣಕ್ಕದು ತಳ ಹಿಡಿಯಲ್ಲ. ಮತ್ತು ಈ ಗೊಜ್ಜು ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು, ಯಾಕಂದರೆ ಅದರ ರುಚಿನೇ ಹೋಗುತ್ತೆ. ಚೆನ್ನಾಗಿ ಕುದೀತಾ ಉಂಟು. ನೋಡಿ, ಬಣ್ಣ ಚೇಂಜ್ ಆಗ್ತದೆ ಈ ಥರ ಕುದಿಯುವಾಗ. ಒಳ್ಳೆ ಘಮ ಕೂಡ ಬರ್ತಾ ಉಂಟು. ಮಸಾಲೆಯನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಈ ಗೊಜ್ಜು ತುಂಬಾ ರುಚಿಯಾಗಿ ಇರ್ತದೆ. ಒಂದು ರುಚಿಕರವಾದ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಡುವಂಥ ಒಂದು ಪೈನಾಪಲ್ ಗೊಜ್ಜು ಇದು. ಇದು ದೋಸೆ, ಅನ್ನಕ್ಕೆಲ್ಲ ಸೂಪರಾಗಿ ಇರ್ತದೆ. ನಮ್ಮ ಮಂಗಳೂರು ಕಡೆ ಇದನ್ನು ಮದುವೆ ಸಮಾರಂಭಗಳಲ್ಲೆಲ್ಲ ಈ ರೀತಿಯ ಒಂದು ಗೊಜ್ಜನ್ನು ಮಾಡ್ತೇವೆ. ಮತ್ತು ಪೂಜೆ ಆ ಥರ ಇರುವಾಗೆಲ್ಲ ಇದನ್ನು ಮಾಡ್ತಾರೆ. ರುಚಿಯಾದ ಪೈನಾಪಲ್ ಗೊಜ್ಜು ರೆಡಿ ಆಗಿದೆ. ನಮ್ಮ ಮಂಗಳೂರಿನ ಚೀಪೆದ ಕಜಪು ರೆಡಿ ಆಗಿದೆ. ಇದು ನೋಡಿ, ದೋಸೆ, ಅನ್ನ, ಚಪಾತಿ, ಪೂರಿಗೆಲ್ಲ ತುಂಬಾ ಚೆನ್ನಾಗಿ ಇರ್ತದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.